ಇದು ಫೈನಲ್ ಪಂದ್ಯ. ಸಿಗಲ್ಲ. ಓ ಗಾಳಿ ಕಾರಣ. ವಿಕ್ರಮ್ ಸರ್ ಆನ್ ದ ವೇ. ಎರಡು ತಂಡಗಳ ಆಟಗಾರರನ್ನು ಉರಿದುಂಬಿಸಲು ವಿಕ್ರಮ್ ಸರ್. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಅತ್ಯದ್ಭುತವಾದ ಫೈನಲ್ ಪಂದ್ಯ. ಆಫೀಸ್ ಟೀಮ್ ವರ್ಸಸ್ ಬೆಂಗಳೂರು ಅರ್ಬನ್. ಪ್ಲೇಯರ್ಸ್ ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ಆಲ್ ದ ಬೆಸ್ಟ್ ಟು ಎವ್ರಿವನ್. ಫೈನಲ್ ಪಂದ್ಯ ಆಡಲಿರುವ ಆಫೀಸ್ ಟೀಮ್ ಮತ್ತು ಬ್ಯಾಂಗ್ಳೂರ್ ಅರ್ಬನ್. ಆಲ್ ದ ಬೆಸ್ಟ್ ಫ್ರಮ್ ದ ಬ್ಲಾಸಮ್ ಫ್ಯಾಮಿಲಿ and thanks for everyone being here. All the best to both teams. Answer all the way. All the best, bro. All the best. 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 Thank you. Thank you. Thank you. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು Thank you. ಥ್ಯಾಂಕ್ ಯು. ಮೋ ಸೀನಿಯರ್ ಮಾದೇವ್ ಸರ್ ಇಷ್ಟು 2 ದಿನ ಪಿಚ್ಚಲ್ಲಿ ಇದ್ದಾರೆ ಅಂತಂದ್ರೆ ಅವ್ರ ತಾಳ್ಮೆಗೆ ನಾವು ಮೆಚ್ಚಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಸೀನಿಯರ್ ಸ್ಟಾಫ್ ಔಟ್ ಹಿಯರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸರ್. ಆಲ್ ದ ಬೆಸ್ಟ್ ರವಿ. ಸೂರ್ಯ ಇಲ್ಲ ಸೂರ್ಯ. ಆಲ್ ದ ಬೆಸ್ಟ್ ಸೂರ್ಯ. ಭೋಜ ವಿತ್ ಭೋಜನ. ಆಲ್ ದ ಬೆಸ್ಟ್. ನಿಖಿಲ ಐಟಿ ನಿಖಿಲ ನಿಖಿಲ್ ಕಾಕಾ ನಿಖಿಲ್ ಕಾಕಾ ಆಲ್ ದ ಬೆಸ್ಟ್. ನಿಖಿಲ ಪವನ್ ಕಾಯ್ತಾ ಮಲೆನಾಡ ಸೊಬಗು ಪವನ್. ಆಲ್ ದ ಬೆಸ್ಟ್ ಜಿಂಬಾ ವರುಣ್. ನಿಖಿಲ್ ಕಾಯ್ತಾ ಡ್ರೈವರ್ ಸಿದ್ಲಿಂಗೋ ರಾಕಿ ಬಾಯ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಓಮ್ನಿ ಕಾರ್ತಿ. ಆಲ್ ದ ಬೆಸ್ಟ್ ನಾಲ್ಕು ಕೋಳಿ ಪಕ್ಕಿರಯ್ಯ. ಆಲ್ ದ ಬೆಸ್ಟ್ ಸಂತ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ನಾಟಿ ಕೋಳಿ ಇದು ಫಾರಮ್ ಅಲ್ಲ. ಇಟ್ಸ್ ಅ ಟಾಸ್ ಟೈಮ್. ಕಾಯಿನ್ ಪ್ಲೀಸ್ ಮಂಜೋಣ. ಬೋತ್ ಕ್ಯಾಪ್ಟನ್ಸ್ ಆನ್ ದ ಫೀಲ್ಡ್ ಪ್ಲೀಸ್. ಇದು ಟಾಸ್ ಸಮಯ. It's from it's toss win by office team. Office team. ಒಂದು 5 ನಿಮಿಷದಲ್ಲಿ ಅವರ ಡಿಸಿಷನ್ ಹೇಳ್ತಾರೆ. ಇನ್ನು 5 ನಿಮಿಷ ಟೈಮ್ ಇರುತ್ತೆ. ಆರಾಮ್ ರೆಸ್ಟ್ ಮಾಡ್ಕೊಳ್ಳಿ. ಹಲೋ ಹಲೋ ಆರಾಮಾಗಿರ್ರಪ್ಪ. ನಾನು We have to wait. We have to wait for the decision of decision from our team. ಲೈನ್ ಅಂಪೈರ್ಸ್ ಆಗಿ PIC ತಂಡದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಬಲದಿಂದ ದರ್ಶನ್, ದೇವೇಂದ್ರ, ಮಂಜು, ಸಿದ್ದಯ್ಯ, ಯಮ್ನೂರ್, ವಿಟ್ಲ,
ಅಲ್ತಾಫ್, ರೋಹನ್, ಬಿಳಿಯಾನೆ ಅರ್ಜುನ್, ಪುಲಿಮುಂಚಿ ಪ್ರದಿ, ಈ ಕಡೆಯಿಂದ ಯಶ್ವಂತ್, ಡ್ರೈವರ್ ಶಾಹಿದ್, ನಾಗ ಸರ್ಪ, ಗುರಿಕಾರ್ ಮಂಜ. ಮತ್ತು ನಿನ್ನ ಹೆಸರು ಹೇಳಲ್ಲ, ಟೆಂಟ್ ಕೆಳಗಲ್ಲ, ಲೈನ್ ಹತ್ರ ಕೂತ್ಕೋಬೇಕು. ಟೆಂಟ್ ಕೆಳಗೆ ಕೂತ್ಕೊಂಡ್ರಲ್ಲ ಹೇಳಲ್ಲ. ಮುತ್ತು ಯೂಸ್ ಇಲ್ಲ, ವೇಸ್ಟ್ ಅವನು. ಲೇಪಾಕ್ಷ, KTM ಲೇಪಾಕ್ಷ, 250 ಲೇಪಾಕ್ಷ. ಓಹೋ ಯಶವಂತ, ನಿನ್ನೆ ಮಾಡ್ತೇನೆ ಗಣ. ಯಶವಂತ ಟೋಪಿ ಹಾಕಳ. ಹಾ ಇದು ಒಂದೇ ಬುಕ್ಕೆ ಖಾಲಿ ಆಗಿಲ್ಲ ಇದು. ಯೂಸ್ ಆದ್ಮೇಲೆ ಫೈನಲ್ 2. ಇದು ಫೈನಲ್ ಪಂದ್ಯ, ಒಂದು ಅತ್ಯದ್ಭುತವಾದ ಪಂದ್ಯ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎರಡು ತಂಡಗಳ ಹಣಾಹಣಿ. 2 ಸೈಡ್ಗೂ ಒಂದೊಂದು ಹೊಸ ಬಾಲ್. ಬ್ಯಾಂಗ್ಳೂರ್ ಟೀಮ್, ಆಫೀಸ್ ಟೀಮ್, they choose to field first. Bangalore, you have to bat. ಆಫೀಸ್ ತಂಡ ಟಾಸ್ ಗೆದ್ದು ಫೀಲ್ಡಿಂಗ್ ನ ಆಯ್ಕೆ ಮಾಡಿಕೊಂಡಿದೆ. ಇದು ಒಂದು ಫೈನಲ್ ಪಂದ್ಯ, ಒಂದು ಅತ್ಯದ್ಭುತವಾದ ಪಂದ್ಯ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲ ದಾಂಡಿಗರು, ಎಲ್ಲ ಆಟಗಾರರು ಮೈದಾನದಲ್ಲಿ ಸಜ್ಜಾಗಿದ್ದಾರೆ. ಕಾದು ನೋಡುವ ಜಯದ ಮಾಲೆ, ಜಯದ ಟ್ರೋಫಿಯನ್ನು ಯಾರು ಎತ್ತುತ್ತಾರೆ ಅಂತ. ಬ್ಯಾಂಗ್ಳೂರ್ ತಂಡದ ಆಟಗಾರರು ಇವಾಗ ತಾನೆ ಎಂಟ್ರಿ ಕೊಟ್ಟಿದ್ದಾರೆ. ಇಟ್ಸ್ ಅ ನೈಸ್ ಮ್ಯಾಚ್ ಔಟ್ ಹಿಯರ್. ಮೋಣ ಬಾ ಇಲ್ಲೇ ಪಕ್ಕದಲ್ಲಿ. ಫೈನಲ್ ಮ್ಯಾಚ್, ಬಾರಪ್ಪ ಈ ಕಡೆ. ಅಲ್ಲ ನೇಮ್ ಹೇಳಕ್ ಬೇಕು ಕಲ್ಸಲೇ. ನೀನ್ ಹೇಳ್ತೀಯಾ ನೇಮ್ಸು? ಬರ್ಕೊಳಕ್ ಕೂತಿರೋದು ನೇಮ್ ಬೇರೆ. ಬರ್ಕೊಳಕ್ಕೆ ಹೇಳಿದ್ಮೇಲೆ ಬರ್ಕೊಳ್ಳೋದು, ಬರ್ಕೊಂಡ್ಮೇಲೆ ಹೇಳೋದಲ್ಲ. ಬಂದಿದ್ದಾರಣ್ಣ, ಎಲ್ಲಿ ನೋಡ್ತಿದ್ಯಾ? ಇರ್ಲಿ ಬಾ ಕತ್ಲಾಗಿಲ್ಲ ಇನ್ನು, ಆದ್ರೆ ಈಗಲೇ ಮಧ್ಯಾಹ್ನನೇ ತಗೊಂಡಿದ್ಯಲ್ಲ. ಇದೊಂದು ಫೈನಲ್ ಪಂದ್ಯ, ಅತ್ಯಂತ ರೋಮಾಂಚನಕಾರಿಯಾದ ಪಂದ್ಯ. ಗೂಸ್ ಬಂಪ್ಸ್, ಆಕ್ಚುಲಿ ಗೂಸ್ ಬಂಪ್ಸ್ ಪಂದ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದಾ ಲೈಗರ್? The mixed breed out here, the combination of the rare combination of lion and tiger. That's why he called as liger. On strike Yogendra, non strike Ankit Gowda, Akshit Gowda, sorry sir, Akshit Gowda. ಕಾದು ನೋಡುವ ತಮ್ಮ ಬ್ಯಾಟಿಂಗ್ ನಲ್ಲಿ ಯಾವ ರೀತಿಯ ಚತುರತೆ ಚಕಮಕಿಯನ್ನು ತೋರಿಸ್ತಾರೆ ಅಂತ. ಬೆಂಗಳೂರು ತಂಡ ಕೂಡ ಒಂದು ಅತ್ಯದ್ಭುತವಾದ ಒಂದು ಬಲಿಷ್ಠವಾದ ತಂಡ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮೂಲಕ ಫೈನಲ್ ಪಂದ್ಯ ಚಾಲ್ತಿಯಲ್ಲಿ. ಕಾದು ನೋಡುವ ಯಾವ ರೀತಿಗಳ ರನ್ ಬರುತ್ತೆ, ಯಾವ ರೀತಿಯ ಆಟ ಆಡ್ತಾರೆ ಅಂತ ಯೋಗೇಂದ್ರ ಅವ್ರ ಕಡೆಯಿಂದ. ಫೈನಲ್ ಮ್ಯಾಚ್ ಸ್ಟಾರ್ಟ್ಸ್ ಹಿಯರ್. ಮೊದಲನೇ ಸತ ಭೋಜ ವಿತೌಟ್ ಭೋಜನ, ಎಲ್ಲ ವಿತ್ ಭೋಜನ, ಬಿರಿಯಾನಿ ಹೊಡೆದವನೆ ಪರವಾಗಿಲ್ಲ. 30 ಇಯರ್ ಸರ್ಕಲ್ ಇಂದ ಅಂಪೈರ್ನ ಅಪ್ಪಣೆ ಪಡೆದು ಫೈನಲ್ ಪಂದ್ಯದ ಮೊದಲನೇ ಎಸೆತವನ್ನು ಯಾವ ರೀತಿ ಎಸೆತಾನೆ ನೋಡುವ. ಇಟ್ಸ್ ಅ ವೈಡ್ ಕಾಲ್ ಫ್ರಮ್ ಅಂಪೈರ್. ತಂಡಕ್ಕೆ ಗೌರ್ಮೆಂಟ್ ರನ್ ಸೇರ್ಪಡೆ, KSRTC ರನ್, ರೆಡ್ ಬಸ್ ರನ್, ಕೆಂಪು ರನ್, 1 ರನ್ ಸೇರ್ಪಡೆ. ಈ ಮೂಲಕ ತಂಡದ ಒಟ್ಟು ಮೊತ್ತ 1, ಯಾವುದೇ ಉದ್ದರಿ ಆಗಲಿಲ್ಲದೆ. ಓವರ್ ಆದ್ಮೇಲೆ ಸ್ಕೋರ್ ಹೇಳಿ. ಮತ್ತೊಮ್ಮೆ ಭೋಜ ಅವರು ಓಡಿ ಬಂದು ಹಾಕಿದಂತ ಬಾಲನ್ನು ಔಟ್. ಇಟ್ಸ್ ಔಟ್ ಫ್ರಮ್ ಏರ್, ಒಂದು ಉದ್ದರಿ ನಷ್ಟ. ಫೈನಲ್ ಪಂದ್ಯದಲ್ಲಿ ಮೊದಲನೇ ವಿಕೆಟ್ ಪತನ. ಭೋಜ ಅವರಿಗೆ 1 ವಿಕೆಟ್. ಆಫೀಸ್ ಟೀಮ್ ಅವರ ಮುಖದಲ್ಲಿ ಮಂದಹಾಸ. ಓವರ್ ಮುಗಿಯೋರು ಸ್ಕೋರ್ ಹೇಳ್ಬೇಡಿ.
ಈ ಮೂಲಕ ಬೆಂಗಳೂರು ತಂಡದ 2ನೇ ದಾಂಡಿಗನ ಎಂಟ್ರಿ ಇಕೋಲಾಸ್ ಅನ್ವರ್. ಅನ್ವರ್ ಅವರು ಮೈದಾನಕ್ಕಿಳಿತಿದ್ದಾರೆ. ಕಾದು ನೋಡುವ ಪಂದ್ಯನ ಯಾವ ರೀತಿ ತಿರುಗಿಸ್ತಾರೆ, ಯಾವ ರೀತಿ ಮರೆಸ್ತಾಳೆ ಅಂತ ಕಾದು ನೋಡ್ಬೇಕು. ನಮ್ ಚಿನ್ನ ಇಲ್ಲಿದೆ, ಆಡ್ ತೆಗಿತು. ಮತ್ತೊಮ್ಮೆ ಅಂಪೈರ್ನ ಅಪ್ಪಣೆ ಪಡೆದು ಭುಜ ಓಡೋಡಿ ಹೆಜ್ಜೆ ಎಣಿಸುತ್ತಾ ಓಡೋಡಿ ಬಂದು ಹಾಕಿದ ಬಾಲನ್ನು ಲೆಗ್ ಸೈಡ್ ಹತ್ತ ಎಳೆದ ಬಾರಿಸಲುವಾಗಿ 2ನೇ ಉದ್ದರಿ ಪತನ. 2 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 1. ಹ್ಯಾಟ್ರಿಕ್ ಬಾಲ್. ಇಟ್ಸ್ ಅ ಹ್ಯಾಟ್ರಿಕ್ ಬಾಲ್. ಕೀಪರ್ಗೆ ಹಿಡಿದಿದ್ದು ರವಿ. ಅಲ್ಲಿರುವ ಗೂಟ ರಕ್ಷಕ ಸೂರ್ಯ ಆಯ್ ಗೂಟ ರಕ್ಷಕ ಸೂರ್ಯ ಒಂದು ಅತ್ಯುತ್ತಮ ಪ್ರದರ್ಶನ. ಇಟ್ಸ್ ಅ ಹ್ಯಾಟ್ರಿಕ್ ಬಾಲ್. ಮತ್ತೊಮ್ಮೆ 30 ಯಾರ್ಡ್ ಸರ್ಕಲ್ನ ತುದಿಯಿಂದ ಅಂಪೈರ್ನ ಅಪ್ಪಣೆ ಪಡೆಯುತ್ತಾ ಭೋಜ ಅವರು ಬಾಲ್ನ ಗತಿ ನೋಡ್ತಾ ಇದ್ದಾರೆ, ಕತ್ತಿರುಗಿಸ್ತಾ ಇದ್ದಾರೆ. ಮತ್ತೆ 30 ಯಾರ್ಡ್ ಸರ್ಕಲ್ ಇಂದ ಅಪ್ಪಣೆ ಪಡೆದು ಓಡೋಡಿ ರನ್ ಮಾಡ್ತಾ ಆಗಿದ್ದ ಬಾಲು ಒಂದು ಅತ್ಯದ್ಭುತವಾದ ಬಾಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಟ್ಸ್ ಅ ಡಾಟ್ ಬಾಲ್, ಚುಕಿ. ಇದು ಒಂದು ಫೈನಲ್ ಪಂದ್ಯ, ಬ್ಲೋಸಮ್ ಕಪ್ನ ಫೈನಲ್ ಪಂದ್ಯ, ಒಂದು ರೋಮಾಂಚನಕಾರಿಯಾದ ಪಂದ್ಯ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾದು ನೋಡುವ. ಬೆಂಗಳೂರು ಅರ್ಬನ್ ಟೀಮ್ ಅವರು ಆಫೀಸ್ ತಂಡಕ್ಕೆ ಎಷ್ಟು ರನ್ಗಳ ಸವಾಲನ್ನು ಎಸೆಯುತ್ತಾರೆ ಅಂತ. ಮತ್ತೊಮ್ಮೆ ಭೋಜಾ ಅವರು 30 ಯಾರ್ಡ್ ಸರ್ಕಲ್ ತುತ್ತದಿಂದ ಹಾಕಿದ ಬಾಲನ್ನು ಅಂಪೈರ್ ಡಾಟ್ ಎಂದು ಪರಿಗಣಿಸಿದ್ದಾರೆ. ಲಾಸ್ಟ್ ಬಾಲ್, ಈ ಓವರ್ನ ಕೊನೆ ಎಸೆತ. 2 ಬಾಲ್ ಐತೆ, 2 ಬಾಲ್ ಐತೆ. ಟೂ ಬಾಲ್, 2 ಬಾಲ್ ಇದೆ. ಲಾಸ್ಟ್ ಟೂ ಬಾಲ್. ಒಂದು ಅತ್ಯದ್ಭುತವಾದ ವರ್ತ ಅಂತ ಹೇಳಿರ್ತಾಗಲೇ ಅಲ್ಲ ಕ್ಷೇತ್ರರಕ್ಷಕ ಆನಂದ ಒಂದು ಅತ್ಯದ್ಭುತ ಪ್ರಯತ್ನ, ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಈ ಮೂಲಕ ತಂಡಕ್ಕೆ 2 ರನ್ಗಳ ಸೇರ್ಪಡೆ. ಅಲ್ಲಿರುವ ಕ್ಷೇತ್ರರಕ್ಷಕನ ಗಲಿಬಿಲಿ, ನಾಟಿಕೋಳೆಯಿಂದ ಗಲಿಬಿಲಿ. ಅತ್ಯದ್ಭುತವಾಗಿ ಫೀಲ್ಡ್ ಅಂಪೈರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ PSC ತಂಡದವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಒಂದು ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 3. ಒಂದು ಉದ್ದರಿ ನಷ್ಟಕ್ಕೆ. ಮೂರು ತಂಡ ಒಟ್ಟು ಮೊತ್ತ 3. 2 ಉದ್ದರಿ ನಷ್ಟಕ್ಕೆ. ಮತ್ತೊಮ್ಮೆ ರವಿ ಅವರು ಫೀಲ್ಡಿಂಗ್ ಸೆಟ್ ಮಾಡ್ಕೋತಾ ಅಂಪೈರ್ನ ಅಪ್ನ ಪಡೆಯುತ್ತಾ ಅಂಪೈರ್ನ ಅಪ್ಪಣೆ ಪಡೆಯುತ್ತಾ ರವಿ ಅವರು ಶಾಂತ ರೀತಿಯಿಂದ ಹೆಜ್ಜೆ ಎಣಿಸುತ್ತಾ ನೋಡುವ ಯಾವ ರೀತಿ ಬಾಲಿಂಗ್ ಪ್ರದರ್ಶನ ತೋರಿಸ್ತಾರೆ ಅಂತ. ನೈಟ್ ಚೆನ್ನಾಗೆ ತೋರಿಸಿದ್ರು, ಇವಾಗ ನೋಡುವ ಸ್ಕೋರ್ ಎಷ್ಟು ಕೊಡ್ತಾರೆ ಅಂತ. ಆಫ್ ಸೈಡ್ ಅಂತ ಒಂದು ಜೆಂಟಲ್ ಟಚ್ ಅಲ್ಲಿ ಹಿಡಿದ್ದಾರೆ ಹಕ್ಷಿತ್ ಅವರು.
ಮೂಲಕ ತಂಡಕ್ಕೆ 1 ರನ್ ಸೇರ್ಪಡೆ. ಮತ್ತೆ ರವಿ ಅವರು ಅಂಪೈರ್ನ ಅಪ್ಪಣೆ ಪಡೆದು ಓಡೋಡಿ ಬಂದು ಹಾಕಿದ ಬಾಲನ್ನು ಎಳೆದು ಹೊಡೆಯಲು ಹೋಗಿ ವಿಫಲ. It's a white ball. 1 ಬೌನ್ಸ್. ತಂಡಕ್ಕೆ 1 ರನ್ಗಳ ಸೇರ್ಪಡೆ. ಮತ್ತೊಮ್ಮೆ ರವಿ ಅವರು ಅಂಪೈರ್ನ ಅಪ್ಪಣೆ ಪಡೆದು ಹಾಕಿದ ಬಾಲನ್ನು ಎಳೆದು ಹೊಡೆದು ಹೋಗಿ ವಿಫಲ. ತಂಡಕ್ಕೆ 1 ರನ್ ಸೇರ್ಪಡೆ. ಆ ಸಿಂಗಲ್ ಮೂಲಕ ತಂಡಕ್ಕೆ 1 ರನ್ ಸೇರ್ಪಡೆ. ನೈಸ್ ಬಾಲ್. ರವಿ ಅವರಿಂದ ಒಂದು ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಮ್ಮೆ ರವಿ ಅವರು ಅಂಕಿತ್ ಅವರಿಗೆ ಹಾಕಿದ ಬಾಲನ್ನು ಎಳೆದು ಬಾರಿಸಲು ಹೋಗಿ ಅಲ್ಲಿರುವ ಕ್ಷೇತ್ರರಕ್ಷಕ ರಾಕಿ ಬಾಯ್ಗೆ ಹಳೆ ಶೂ ರಾಕಿಗೆ ಕ್ಯಾಶ್ ನೀಡಿದ್ದಾರೆ. ಹಳೆ ಶೂ ರಾಕಿ ಕ್ಯಾಶ್ ಪಡೆದುಕೊಂಡಿದ್ದಾರೆ. ಇಲ್ಲೇ ಇದ್ದೀನಿ ಎಲ್ಲ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಅಕ್ಷತ್ ಹೋಗಿದ್ದು. ನೆಕ್ಸ್ಟ್ ರವಿ ಅವರಿಂದ ಒಂದು ಅತ್ಯದ್ಭುತವಾದ ಬೌಲಿಂಗ್ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೂರ್ಯ ರವಿ ದ ನೈಟ್ ಸ್ಟಾರ್. ಸೂರ್ಯ ಬೆಳಗ್ಗೆ ಇದ್ರೆ ರವಿ ರಾತ್ರಿ ಬರ್ತಾನೆ. ನಮ್ಮ ರವಿ ರಾತ್ರಿ, ರನ್ನರ್ ಅವರು ಇನ್ನೊಬ್ರು ನಮ್ಮ ರವಿ ರಾತ್ರಿ ಮಾತ್ರ ಉಜ್ವಲಿಸ್ತಾನೆ. ಇನ್ನೊಬ್ರು ಯಾರು ರನ್ನರು? ವಾಪಸ್ ಹೋಯ್ತಾವ ಬ್ಯಾಟ್ ಇಟ್ಕೊಂಡ್ಬಂದು. ಮತ್ತೊಮ್ಮೆ ರವಿ ಅವರು ಆಗಿದ ಬಾಲನು ಓವರ್. 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 6. 6 ಛೇ. ರವಿ ಇವತ್ತು ಬೆಳಗ್ಗೆ ಉಜ್ವಲಿಸಿದ್ದಾನೆ. ನೀನು ಅಲ್ಲಿಂದಲೇ ಭಯ ಪಡಿಸ್ತಾನಲ್ಲ ಅವನು. ತಂಡದ 3ನೇ ಓವರ್ ಹಾಗೂ ವೈಯಕ್ತಿಕವಾಗಿ 2ನೇ ಓವರ್ ಎಸೆಯಲು ಭೋಜ 6. ಇವಾಗ ನಾನ್ ಸ್ಟ್ರೈಕರ್. ನಿಖೇತ್ ಸ್ಟ್ರೈಕು. ನಿತಿನ್ ಮತ್ತೊಮ್ಮೆ ಭೋಜ ಅವರು ಹಾಗೆ ಬಾಲನ್ನು ಎಳೆದು ಬಾರಿಸಿದ್ದಾರೆ. ಈ ಮೂಲಕ ಕಾದೋಡುವ ತಂಡದ ಒಟ್ಟು ಮೊತ್ತ ವಾದವ್ 1 ರನ್ ಸೇರ್ಪಡೆ. ಸಾರಿ, ವರುಣ ಅವರಿಂದ ಅತ್ಯದ್ಭುತವಾದ ಫೀಲ್ಡಿಂಗ್ ಪ್ರದರ್ಶನ. ಬ್ಲ್ಯಾಕ್ ಶೂ ತಗೊಂಡ್ಬಂದಾನೆ ಒಬ್ಬ ವರುಣ. ವಾಸ್ತು ಅಂತೆ ಅವನಿಗೆ, ಅದು ಏನದು ಶ್ರೇಷ್ಠ ಅಂತೆ ಬ್ಲ್ಯಾಕ್ ಶೂ ಆದ್ರೆ. ಮತ್ತೊಮ್ಮೆ ಭೋಜ ಅವರು ವೈಡ್. ಅಂಪೈರ್ ಇಂದ ವೈಡ್ ಎಂದು ತೀರ್ಮಾನ. ತಂಡಕ್ಕೆ 1 ಉಚಿತ ರನ್. ಮತ್ತೊಮ್ಮೆ ಭೋಜ ಅವರು ಓಡೋಡಿ ಬಂದು ಹಾಕಿದಂತ ಬಾಲನ್ನು ಶಶಿಕಿರಣ್ ಅವರು ಅತ್ಯುತ್ತಮವಾಗಿ ಆಫ್ ಸೈಡ್ ನತ್ತ ಎಳೆದು ಬಾರಿಸಿದ್ದಾರೆ. ಈ ಮೂಲಕ ತಂಡಕ್ಕೆ 1 ರನ್ ಸೇರ್ಪಡೆ.
ಕಾಲ್ ನೋಡುವ ಇನ್ನ ಈ ಪಂದ್ಯ ಯಾವ ರೀತಿಯಲ್ಲಿ ಸಾಗುತ್ತದೆ ಅಂತ. ಯಾವುದೇ ಹಿಟ್ಸ್ಗಳು ಬರ್ತಾ ಇಲ್ಲ ಬ್ಯಾಟ್ಸ್ಮನ್ಗಳಿಂದ. ತಂಡ ಮಂದಗತಿಯಲ್ಲಿ ಸಾಗ್ತಾ ಇದೆ. ಫೈನಲ್ ಮ್ಯಾಚ್ ಕಾಲಿಗೆ ಎಳೆದುಕೊಂಡಿದ್ದಾರೆ ಈ ಬಾಲನ್ನು ಬೋಜ್ ಅವರಿಂದ. ಒಂದು ಅತ್ಯದ್ಭುತವಾದ ಬೌಲಿಂಗ್ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಮ್ಮೆ ಬೋಜ್ ಅವರು ಅಂಪೈರ್ನ ಅಪ್ಪಣೆ ಪಡೆದು 32 ಸರ್ಕಲ್ ತಪ್ಪದೆಯಿಂದ ಓಡೋಡಿ ಬಂದು ಹಾಕಿದ ಬಾಲಲು ಕಾಲಿಗೆ ಎಳ್ಕೊಂಡಿದ್ದಾರೆ ಬ್ಯಾಟ್ಸ್ಮನ್. ಸೋತೋಗ್ಬೇಕಂತ ಏನೋ ಪ್ಲಾನ್ ಮಾಡ್ಕೊಂಡ್ ಬಂದ್ರೇನೋ ಫ್ರೆಂಡ್ಸ್ ಸರ್ ಎದುರುಗಡೆ ಗೆಲ್ಲೋದು ಬೇಡ ಅಂತ ಏನಕ್ಕೆ ಸೋತೋಗೋಣ ಅಂತ ಹೇಳಿ ಮಾತಾಡ್ಕೊಂಡ್ ಬಂದ್ರೆ ಹಿಂಗೆ No runs. ಇಟ್ಟಿಟ್ಟಿದೆ ಹೇಳು. ಲೆಗ್ ಬಾಯ್ಸ್. ನೀರ ಮಾಡಿಸ್ಕೊಂಡ್ ಬಂದಿದ್ಯಾ? ಅಂಪೈರ್ ಸಂದೀಪ್ ಅವರಿಂದ ಒಂದು ಅತ್ಯದ್ಭುತ ಡಿಸಿಷನ್. ಆಗಿದ್ದ ಬಾಲನ್ನು ಎಳೆದೊಡೆದು ಹೋಗಿ ವಿಫಲ. ಈ ಮೂಲಕ ಓವರ್ ಮುಕ್ತಾಯ. ತಂಡದ ಒಟ್ಟು ಮೊತ್ತ 9. 3 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 9. ನೀನ ಪವನ್ ನಂಬರ್ ಬೌಲರ್ ನೇಮ್ ಫಕೀರಯ್ಯ. ಹೆಣ್ಣು HEN ನಾಟಿಕೋಳಿ. ಕುತ್ಕೊಳ್ಳಪ್ಪ ಸುಮ್ಮನೆ. What a ball from Fakiraya. It is clean ball from Fakiraya. ನಾಟಿಕೋಳಿಗೆ ಒಂದು ವಿಕೆಟ್ ಪತರ. ರೆಕ್ಕೆ ಬಿಚ್ಚಿದ ಇದೆ ನಾಟಿಕೋಳಿ. ಅಲ್ಲಿ ಬಿಡೋ ಮರ. ಈಗ ಔಟ್ ಆಗ್ಬೇಡ ಅಂತ ಇರ್ಬೇಕಾಗತ್ತಾ? ಇಲ್ಲ ಬಿಟ್ಕೊಡ್ತೀರಿಲ್ಲ ತಾನೇ? ನಾಟಿಕೋಳಿ ರೆಕ್ಕೆ ಬಿಚ್ಚಿದ ಕಾರಣ ಒಂದು ವಿಕೆಟ್ ರೆಕ್ಕೆಯಲ್ಲಿ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಸಂತೋಷ್. ಮತ್ತೊಮ್ಮೆ ಫಕೀರಯ್ಯ ಅವರು. ಮೋಹನಲ್ಲಿ ಹೋಗ್ಬಿಟ್ಟು ಪ್ರವೀಣ್ ಸರ್ ಎದುರುಗಡೆ ಗೆಲ್ಲೋದು ಬೇಡ ಅಂತ ಮ್ಯಾಚ್ ಮಾಡ್ಕೊಂಡ್ ಬಂದವನೆ. ಒಂದು ಅತ್ಯದ್ಭುತ ಬಾಲ್ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಈ ಕ್ಷೇತ್ರ ರಕ್ಷಕನ ಗಲಿಬಿಲಿಯಿಂದ ತಂಡಕ್ಕೆ ಒಟ್ಟು ಲೆಗ್ ಬೈಸು ಲೆಗ್ ಬಾಯ್ಸ್. ಇಟ್ಸ್ ಕಾಲ್ಡ್ as ಲೆಗ್ ಬಾಯ್ಸ್. ನೋ ರನ್ಸ್ ಆಡೆಡ್. ಯಾವುದೇ ರನ್ಸ್ ಆಡ್ ಇಲ್ಲ. ತಂಡ ಒಟ್ಟು ಮೊತ್ತ 9. ನಂಬರಿಂದ ಮುಂದೆ ಹೋಯ್ತಾ ಇಲ್ವಲ್ಲ ಯಾಕೆ? ನಾಟಿಕೋಳಿ ಫಕೀರಯ್ಯರಿಂದ ಒಳ್ಳೆ ಅತ್ಯದ್ಭುತ ಬಾಲಿಂಗ್ ಪ್ರದರ್ಶನ. ಹಿಡ್ದೆ ಕಣದ. ಇಟ್ಸ್ ಅ ನೈಸ್ ಡಾಟ್ ಬಾಲ್ ಔಟ್ ದೇರ್. ಬ್ಯಾಟ್ ಹೋಗ್ತಾ ಇಲ್ಲ ಯಾಕೆ? ಆಕ್ಚುಲಿ ಟಾಸ್ ಬಾಲ್. ಬ್ಯಾಟ್ಸ್ಮನ್ ಟೈಮ್ ಮಿಸ್ ಆದ. ಮತ್ತೊಮ್ಮೆ ಇದು ಸೆಟ್ ವೈಡ್. ಇಟ್ಸ್ ಕಾಲ್ಡ್ as ವೈಡ್. ತಂಡಕ್ಕೆ ಮತ್ತೊಂದು ರನ್ ಸೇರ್ಬೇಕು. ತಂಡದ ಒಟ್ಟು ಮೊತ್ತ 10. ಮತ್ತೊಮ್ಮೆ ಫಕೀರಯ್ಯ ಅವರು ಹಾಕಿದ ಬಾಲ್ ಎಳೆದು ಬಾರಿಸಲೋಗಿ ವಿಫಲ. ಲಾಸ್ಟ್ ಬಾಲ್. 4ನೇ ಓವರ್ ಚಾತಿಯಲ್ಲಿ ಹಾಕಿದ ಬಾಲಲ್ಲಿ ಲಾಸ್ಟ್ ಬಾಲಲ್ಲೂ ಎಳೆದು ಲೆಗ್ ಹೊಡೆದಿದ್ದಾರೆ. ಈ ಮೂಲಕ ತಂಡಕ್ಕೆ ಮತ್ತೆ 1. ತಂಡಕ್ಕೆ 1 ರನ್ ಸೇರ್ಪಡೆ. ಈ ಮೂಲಕ 4 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 11. ಈ ಪಂದ್ಯಾವಳಿಯಲ್ಲಿ ಮೊದಲನೇ ಓವರಿಸಲು ನನ್ನ ಚಿನ್ನು ಎಂಟ್ರಿ, ಗ್ರ್ಯಾಂಡ್ ಎಂಟ್ರಿ. ಈ ಪಂದ್ಯಾವಳಿಯಲ್ಲಿ ಮೊದಲನೇ ಓವರಿಸಲು ಬರ್ತಿರೋದು ಕಾರ್ತಿಕ್. ಚಿನ್ನು ಪಂದ್ಯಾವಳಿಯಲ್ಲಿ ಮೊದಲ ಓವರಿಸ್ತಾ ಇದ್ದಾರೆ ಕಾರ್ತಿಕ್ ಅವರು. ಕಾದು ನೋಡುವ ಅವರ ಕಡೆಯಿಂದ ಯಾವ ರೀತಿ ಬೌಲಿಂಗ್ ಪ್ರದರ್ಶನ ಬರುತ್ತೆ ಅಂತ. ಮತ್ತೊಮ್ಮೆ 1. ತಂಡಕ್ಕೆ 1 ರನ್ ಸೇರ್ಪಡೆ. ಒಂದು ಅತ್ಯದ್ಭುತವಾದ ಬೌಲಿಂಗ್ ಪ್ರದರ್ಶನ ಚಿನ್ನವರಿಂದ.
ಮತ್ತೊಮ್ಮೆ ಎರಡನೇ ಎಸೆತ ಔಟ್. ಇಟ್ಸ್ ಕಾಲೇಜ್ ಔಟ್. ಒಂದು ವಿಕೆಟ್ ಪಡೆದಿದ್ದಾರೆ. ರೆಕ್ಕೆ ಬಿಸ್ತಾ ಇದೆ. ಇದು ಓವರಿ ಕೂಡ ವಾಮಿನಿ ಕಾರ್ತಿ ಅಂತ ಅವರು. ಮತ್ತೊಮ್ಮೆ ಸ್ಕೋರ್ 12. ವಿಕೆಟ್ 4. 5 ವಿಕೆಟ್. ಸ್ಯಾಂಪಲ್ಸಿನವರ ಗಲಿಬಿಲಿ. 5 ವಿಕೆಟ್. ಸಾರಿ, ಇದ್ರಲ್ಲಿ ಒಂದು ಹೋಯ್ತಲ್ಲ, ನಾ ಇಲ್ಲಿ ಲೆಕ್ಕ ಹಾಕೊಂಡೆ. ಎಲ್ಲೋ ಬೇರೆ ಕಡೆ ಲೆಕ್ಕ ಹಾಕಿದ್ರಂತೆ. ತಗೊಳ್ಳಿ ಮತ್ತೊಮ್ಮೆ. ವಾಟ್ ಅ ಬೌಲಿಂಗ್ ಫ್ರಮ್ ಚಿನ್ನು. ಚಿನ್ನು ನನ್ನ ಚಿನ್ನು. ವಾಟ್ ಅ ರಿಫ್ಲೆಕ್ಸ್ ಫ್ರಮ್ ದ ಬೌಲರ್. ಅತ್ಯುತ್ತಮವಾದ ರಿಫ್ಲೆಕ್ಸ್. ವಾಟ್ ಅ ವಿಷನ್ ಸ್ಟಾಫ್ ಇಂದ ಒಳ್ಳೆ ವಿಷನ್. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ವಿನಾಯಕ್. ಗಣಪತಿಗೆ ಚಿನ್ನು. ಹೇಳದ್ ವರ್ಷಲೋಗಿ 2 ವಿಕೆಟ್. ಅವರ ಕನ್ನಡ ಏಕೆ ಚಿನ್ನು ನನ್ನ ಚಿನ್ನು ಮರ್ತಿಲ್ಲೇ ಲಾಲಿ. ವಾಟ್ ಅ ಬೌಲಿಂಗ್ ಫ್ರಮ್ ಕಾರ್ತಿಕ್. ಮ್ಯಾಡ್ನೆಸ್, ಅಬ್ಸಲ್ಯೂಟ್ ಮ್ಯಾಡ್ನೆಸ್. ವಾಟ್ ಅ ಬೌಲಿಂಗ್. ಎಷ್ಟು ವಿಕೆಟ್ ಅದು ಟೋಟಲ್ಗೆ? ನೆಕ್ಸ್ಟ್ 4 7 ವಿಕೆಟ್. 7 ವಿಕೆಟ್ ಅಲ್ಲ? 7 ವಿಕೆಟ್ ಅಲ್ಲ brother? 7 ಅಲ್ಲ ವಿಕೆಟ್? 7 ವಿಕೆಟ್ ಹೋಗಿದೆ. 7 ಉದ್ದಾರೆ ಅಷ್ಟಕ್ಕೆ. ವಾಟ್ ಅ ಬೌಲಿಂಗ್ ಫ್ರಮ್ ಕಾರ್ತಿಕ್. ವೈಡ್ ಎಂದು ಪರಿಗಣಿಸಿದ್ದಾರೆ. ತಂಡದ ಒಟ್ಟು ಮೊತ್ತ 13. ಅದ್ಭುತವಾದ ಹೊಡೆತ ಅಂತ ಹೇಳ್ತಾರೆ. ಇಟ್ಸ್ ಆಲ್ಸೋ ವಿಕೆಟ್. ಕಾರ್ತಿಕ್ ಅವರಿಗೆ ವಾಟ್ ಅ ಬೌಲಿಂಗ್ ಫ್ರಮ್ ಚಿನ್ನು. 4 ವಿಕೆಟ್ ಪತನ ಕಾರ್ತಿಕ್ ಅವರಿಗೆ. 3 ವಿಕೆಟ್ ಪ್ಲಸ್ 1 ರನ್ ಔಟ್. ವಾಟ್ ಅ ಬೌಲರ್. ನೆಕ್ಸ್ಟ್ ಯಾರ? ನಾಟ್ ಅ ಓವರ್, ಇಟ್ಸ್ ಆಲ್ ಅಬೌಟ್ ಅ ಬೌಲರ್. ಕಾರ್ತಿಕ್. ಆಕಾಶ್. ಬ್ಯಾಟ್ಸ್ಮನ್ ಆಕಾಶ್ ಆನ್ ಸ್ಟ್ರೈಕ್. ಚಿನ್ನು ಆನ್ ಬೌಲಿಂಗ್. ಲಾಸ್ಟ್ ಬಾಲ್. ಮತ್ತೊಮ್ಮೆ ಕಾರ್ತಿ ಅವರು. ಲಾಸ್ಟ್ ಬಾಲ್. ಓಮ್ನಿ ಕಾರ್ತಿ ಹಾಕಿದ ಬಾಲನ್ನು ಅತ್ಯದ್ಭುತವಾಗಿ ಕಟ್ ಮಾಡಿದ್ದಾರೆ. ಈ ಮೂಲಕ ತಂಡಕ್ಕೆ 1 ರನ್ಗಳ ಸೇರ್ಪಡೆ. ಈ ಮೂಲಕ ತಂಡ ಒಟ್ಟು ಮೊತ್ತ 14. ಆಫೀಸ್ ತಂಡ ಗೆಲ್ಲಲು ಫಸ್ಟ್ ಮ್ಯಾಚ್ ಇವ್ರ ಜೊತೆನೂ ಅಷ್ಟೇ ಇದ್ದಿದ್ದು. 15 ರನ್ಗಳ ಅವಶ್ಯಕತೆ. ವಿಜಯದ ಮಾಲೆಯನ್ನು ಧರಿಸಲು ಆಫೀಸ್ ತಂಡಕ್ಕೆ 15 ರನ್ಗಳ ಅವಶ್ಯಕತೆ. ನೋಡುವ ಯಾವ ರೀತಿ ಬೆಂಗಳೂರು ಅರ್ಬನ್ ತಂಡ ಡಿಫೆಂಡ್ ಮಾಡುತ್ತೆ ಅಂತ. What a bowling from Karthik. 4 wickets in his over, considering 3 runs. ಮೋಸ್ಟ್ಲಿ ಕಾರ್ತಿಕ್ನೇ ಕಳಿಸ್ಬಂತ ನಾನು ಗೆಸ್ ಮಾಡ್ತಾ ಇದ್ದೀನಿ ಬ್ಯಾಟಿಂಗ್ ಆಡ್ಲಿಕ್ಕೆ. ಅದು ನಿಮ್ ಡೇ ಅಂತ ಗೊತ್ತಾಯ್ತು. ಇವತ್ತು ನಿಮ್ ಡೇ ಕಾರ್ತಿಕ್. ಓಮ್ನಿ ಕಾರ್ತಿಕ್, ಇವತ್ತು ನಿಂದಿನ ಫೈನಲ್ ಮ್ಯಾಚ್ ಅಲ್ಲಿ ಯಾವ ರೀತಿ ಕೈ ಹಿಡಿದೆ ನೋಡು. ಇಟ್ಸ್ ಯುವರ್ ಡೇ ಕಾರ್ತಿಕ್. ಅವನೆಲ್ಲ ಬೆಸ್ಟ್ ಬೌಲರ್ ಈಗ. ಬೆಸ್ಟ್ ಬೌಲರ್ ಎಂದು ಪರಿಗಣಿಸಿರುವ ಮ್ಯಾಚ್ ತಂಡ ಜಯಶಾಲೆಯಲ್ಲಿ ಕಾರ್ತಿಕ್ ಅವರು ಬೆಸ್ಟ್ ಬೌಲರ್. ಮೋಹನ್ ಟೀಮ್ ಅಷ್ಟು ಸ್ಟ್ರಾಂಗ್ ಇವತ್ತು ಫೈನಲ್ಗೆ. ಬೆಂಗಳೂರು ತಂಡ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ತಾ ಇದೆ.
ಕಾದ್ ನೋಡುವ ಯಾವ ದಾಂಡಿಗರು ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಫೈನಲ್ ಮ್ಯಾಚ್ ಆಡೋದು. ಸ್ಟ್ರೈಕರ್ ಅಲ್ಲಿ ಯಾರು, ನಾನ್ ಸ್ಟ್ರೈಕರ್ ಅಲ್ಲಿ ಯಾರು ಅಂತ ಗೊತ್ತಾಗ್ತಿಲ್ಲ. ಓವರಲ್ಲಿ ಒಂದೇ ಓವರಿಗೆ ಮ್ಯಾಚ್ ಮುಗಿದೋಗುತ್ತೆ ಇವ್ರು 4 ವೈಡ್ಗಳಿಗೆ. ಕಾದ್ ನೋಡುವ ಯಥಾ ರೀತಿಯಲ್ಲಿ ಪ್ರವೀಣ್ ಅಂಡ್ ಸೂರ್ಯ, ರಾತ್ರಿಯ ಸೂರ್ಯ, ದ ನೈಟ್ ಸನ್, ಈ ಕಾಲ್ಡ್ ಆಸ್ ನೈಟ್ ಸನ್, ರಾತ್ರಿ ಅಷ್ಟೇ ಪ್ರಜ್ವಲಿಸೋದು ರವಿ. ಪ್ರವೀಣ್ ರವಿ ಅವರು ನೆಲದಲ್ಲಿದ್ದ ಮಣ್ಣನ್ನು ಕೈಲಿ ತಗೋತಾ ಬ್ಯಾಟ್ ಹಿಡಿದು ಯೋಗೇಂದ್ರ ಅವರ ಬೌಲಿಂಗ್ ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡುವ. ಅಂಪೈರ್ನ ಅಪ್ಪಣೆ ಪಡೆದು ಯೋಗೇಂದ್ರ ಅವರು ಓಡಿ ಬಂದೆವು. ಹಾಕಿದ ಬಾಲ ರವಿ ಅವರು ಲೆಗ್ ಸೈಡ್ ಅಂತ ಇಟ್ಟಿದ್ದಾರೆ. ಈ ಮೂಲಕ ತಂಡಕ್ಕೆ 1 2 3 4 ರನ್ ಸೇರ್ಪಡೆ. ಈ ಮೂಲಕ ತಂಡದ ಒಟ್ಟು ಮತ್ತು 4 1 ಬಾಲ್. ಮಗದೊಮ್ಮೆ ಅಂಪೈರ್ನ ಅಪ್ಪಣೆ ಪಡೆದು ರವಿ ಅವರು 7 ಬಾರಿಸಿದ್ದಾರೆ. ಈ ಮೂಲಕ ಮ್ಯಾಚ್ ಅಲ್ಲಿ ಒಂದು ಬಾಲ್ ಹಿಡಿ ಅಂದ್ರೆ ಹಿಡಿಯಲ್ಲ ಮಾರಾಯ. ಮ್ಯಾಚ್ ಅಲ್ಲಿ ಒಂದು ಬಾಲ್ ಹಿಡಿಲಿಲ್ಲ, ಇಲ್ಲಿ ಬಂದು ಹೊರಗಿನ ಬಾಲ್ ಹಿಡಿತಾನೆ. ಉತ್ತಾಗೋರೋ ನೀನು. ಅವ್ನು ಬಾಲ್ ಹಿಡ್ತಿದ್ರೆ ನೀವು ಫೈನಲ್ ಇರ್ತಿದ್ರಿ. ನೀನ್ ಬಾಲ್ ಹಿಡಿದ್ರೆ ಫೈನಲ್ ಇರ್ತಿದ್ವಿ ನಾವು. ಹಾಕಿದ ಬಾಲನ್ನು ರವಿ ಅವರು ಮಹತ್ತೊಮ್ಮೆ ಹೊಡೆದಿದ್ದಾರೆ. ಅದು 10 ಆಯ್ತು ಬಿಡು ಮ್ಯಾಚ್. 2 ಬಾಲಲ್ಲಿ ಮುಗೀತು. ತಂಡದ ಒಟ್ಟು ಮೊತ್ತ ಒಂದು ಈಗ ಸಿಂಗಲ್ 11. ತಂಡದ ಒಟ್ಟು ಮೊತ್ತ 11 11 ಡಬಲ್ 1 ವೈಡ್ ಇಲ್ಲ ಅವರಿಗೆ ಪುಕ್ಷಟರ್ ರನ್. ತಂಡದ ಒಟ್ಟು ಮೊತ್ತ 12. ತಂಡ ಗೆಲ್ಲಲು 3 ರನ್ಗಳ ಅವಶ್ಯಕತೆ. ಮತ್ತೊಮ್ಮೆ ಲೆಗ್ ಸೈಡ್ ಅಂತ ಕಟ್ ಮಾಡಲು ಹೋಗಿ ವಿಫಲ. ಬ್ಯಾಟ್ಸ್ಮನ್ ಇಂದ ವಿಫಲತೆ. ಒಂದು ಅತ್ಯದ್ಭುತ ಬಾಲಿಂಗ್ ಪ್ರದರ್ಶನ ಇವಾಗ ಯೋಗೇಂದ್ರ ಅವರಿಂದ ಚೇತರಿಸ್ಕೊಳ್ತಾ ಇದ್ದಾರೆ. 12 ರನ್ ಹೊಡೆಸ್ಕೊಂಡು ಚೇತರಿಸ್ಕೊತಿದ್ದಾರೆ. ಮತ್ತೊಮ್ಮೆ ಯೋಗೇಂದ್ರ ಅವರಿಂದ ಒಂದು ಜೆಂಟಲ್ ಟಚ್. ಕಾದ್ ನೋಡುವ ಏನಾಗುತ್ತೆ ಅಂತ ಮ್ಯಾಚ್. ಓ ವಾಟ್ ಅಂಪೈರ್ 4. ಇಟ್ಸ್ ಅ 4. ದೇ ವಾನ್ ದ ಮ್ಯಾಚ್. ಫೈನಲ್ ಮ್ಯಾಚ್ ಅನ್ನು ಆಫೀಸ್ ತಂಡ ಗೆದ್ದಿದೆ. ಈ ಮೂಲಕ ಆಫೀಸ್ ತಂಡ ಜಯ ಬೇರೆ. ವಾಟ್ ಅ ಸೆಲೆಬ್ರೇಷನ್ ಫ್ರಮ್ ದ ಟೀಮ್, ಆಫೀಸ್ ಟೀಮ್ ತಂಡ. ಒಂದು ಅತ್ಯದ್ಭುತವಾದ ಸರಣಿ ಪೂರ್ತಿ, ಈ ಟೂರ್ನಿ ಪೂರ್ತಿ ಒಂದು ಅತ್ಯದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಆಫೀಸ್ ತಂಡಕ್ಕೆ ತುಂಬ ಧನ್ಯವಾದಗಳು. ಅದೇ ರೀತಿ ಅದೇ ಸಮತೋಲನವಾಗಿ ಪ್ರದರ್ಶನ ನೀಡಿದ ಬೆಂಗಳೂರು ಅರ್ಬನ್ ತಂಡಕ್ಕೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು ತಿಳಿಸ್ತಾ, ಎರಡೂ ತಂಡಗಳು ಅತ್ಯದ್ಭುತವಾಗಿ ಪೈಪೋಟಿ ನೀಡಿದ ಕಾರಣದಿಂದ ಈ ಎರಡೂ ತಂಡಕ್ಕೆ ನಮ್ಮ ಬ್ಲೋಸಮ್ ಕಪ್ ಬ್ಲೋಸಮ್ ಫ್ಯಾಮಿಲಿಯಿಂದ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ವಾಟ್ ಅ ಮ್ಯಾಚ್. It's a end time to finish the tourney. ವೀಕ್ಷಕರೇ ಗಮನಿಸಿಕೊಳ್ಳಿ, ಕ್ರಿಕೆಟ್ ಎಂಬುದು ನೋಡುವವರಿಗೆ ಕೇವಲ ಒಂದು ಆಟ, ಕೆಲವರಿಗೆ ಕಾಲಹರಣ, ಆದರೆ ಇನ್ನು ಕೆಲವರಿಗೆ ಒಂದು ಅದ್ಭುತವಾದ ಸುಖ. ದುಃಖಗಳನ್ನು ಮೆರೆಸುವ ಕ್ಷಣ, ಸೋಲುಗರನ್ನು ಮೆರೆಸಿ ಗೆಲುವಿನ ನೋಟ, ನಡೆಯನ್ನು ಚಿಗಿಸಿದಂತ ಕ್ಷಣ, ಜಾತಿ ಧರ್ಮವನ್ನು ಮೆಟ್ಟಿ ನಿಂತ ಕ್ಷಣ, ಅದೆಲ್ಲವನ್ನು ಮೀರಿ ನೂರಾರು ಸ್ನೇಹಿತರನ್ನು ಪ್ರೀತಿ ಸಂಬಂಧಗಳಿಂದ ಗಳಿಸಿಕೊಟ್ಟ ಏಕೈಕ ಆಟ ಅದು ಕ್ರಿಕೆಟ್. ಈ ಮೂಲಕ ಫೈನಲ್ ಮ್ಯಾಚ್ ಅನ್ನು ಅಂತ್ಯಗೊಳಿಸುವ ಸಮಯ. ಈ ಮೂಲಕ ಆಫೀಸ್ ಟೀಮ್ ಭರ್ಜರಿಯಾಗಿ ಜಯ ಬೇರೆ ಆಗಿದೆ, ಹಂಗೆ ಬ್ಯಾಂಗ್ಳೂರ್ ಅರ್ಬನ್ ಟೀಮ್ ರನ್ನರ್ ಅಪ್ ಆಗಿದೆ. ಈ ಮೂಲಕ ಎರಡೂ ತಂಡಗಳಿಗೆ ಬ್ಲೋಸಮ್ ಫ್ಯಾಮಿಲಿಯಿಂದ ಕಂಗ್ರ್ಯಾಚುಲೇಷನ್ಸ್. ಇಟ್ಸ್ ಅ ಟೈಮ್ ಫಾರ್ ದ ಕಪ್. ಎರಡೂ ತಂಡಗಳು ಸ್ಟೇಜ್ನ ಬಳಿ ಬರಬೇಕೆಂದು ಕೇಳ್ಕೊತಾ ಇದ್ದೀವಿ. ವಾಟ್ ಅ ಮ್ಯಾಚ್. ಬ್ಯಾಂಗ್ಳೂರು ರೂರಲ್ ತಂಡ, ಆ ತಂಡ ಕೂಡ ಇಲ್ಲಿ ಸ್ಟೇಜ್ ಬಳಿ ಬರಬೇಕಂತ ಕೇಳ್ಕೊತಾ ಇದ್ದೀನಿ.
ಮೂರು ತಂಡಗಳು ಪ್ರಥಮ ದ್ವಿತೀಯ ತೃತೀಯ ಮೂರು ತಂಡಗಳು ಸ್ಟೇಜ್ ನ ಬಳಿ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಮನೆ ಮೂರು ತಂಡಗಳು ಬ್ಯಾಂಗ್ಳೂರ್ ರೂರಲ್ ಮೋಹನ್ ಸರ್ ಫೈನಲ್ ಮ್ಯಾಚ್ ಅಲ್ಲಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ PIC ತಂಡದ ವೈದ್ಯರಾದ ಸಂದೀಪ್ ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಇಟ್ಸ್ ಅ ಟೈಮ್ ಫಾರ್ ದ ಕಪ್. ಎಲ್ಲಾ ತಂಡಗಳು ಸ್ಟೇಜ್ ನ ಬಳಿ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಇಟ್ಸ್ ಟೈಮ್ ಫಾರ್ ದ ಕ್ಯಾಪ್ಟನ್ ಸ್ಪೀಕ್ ಹಿಯರ್. ಗೆದ್ದಿರುವ ತಂಡದ ನಾಯಕ ಪವನ್, ಗೆದ್ದಿರುವ ತಂಡದ ನಾಯಕ ಪಂದ್ಯದ ಕಾರ್ಯವೈಖರಿ ಬಗ್ಗೆ ಮತ್ತು ತಮ್ಮ ಅನಿಸಿಕೆಗಳನ್ನು ಕ್ಯಾಪ್ಟನ್ ಸ್ಪೀಚ್ ಆಗಿ ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮಾತಾಡಾಯ್ತು. What a competition. It's a nice gesture from the both teams. ಎರಡು ತಂಡದ ನಾಯಕರಾದ ಕ್ಯಾಪ್ಟನ್ ಸ್ಪೀಚ್ ಪ್ಲೀಸ್. ಪವನ್ ಅವರು, ಚಿನ್ನು, ಕಾರ್ತಿಕ್, ಓಮ್ನಿ ಕಾರ್ತಿಕ್ ಬಂದವಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ತಗೋ. ಕಾರ್ತಿಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೋಸ್ಟು ಕಾರ್ತಿಕ್. ಚಿನ್ನು ಕಾರ್ತಿಕ್ ಅವರಿಗೆ ಗೋಪಿ ಸರ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಆಶೀರ್ವಾದ ತಗೋ. ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೋಸ್ಟು ಕಾರ್ತಿಕ್. ಒಂದು ಅತ್ಯದ್ಭುತವಾದ ಬೌಲಿಂಗ್ ಪ್ರದರ್ಶನ, ಔಟ್ ಆಫ್ ಸಿಲೆಬಸ್ ತರ ಬಂದು 4 ವಿಕೆಟ್ ಪಡೆದಿದ್ದಾನೆ. ಇಟ್ಸ್ ಅ ಬೌಲರ್ ಸ್ಟಾಕ್ ಹಿಯರ್. ಒಂದ್ ನಿಮಿಷ ಮಾತಾಡ್ಬೇಕು ಕಾರ್ತಿಕ್ ಅವರೇ ಮಾತಾಡ್ಬೇಕಿಲ್ಲಿ. ಫೈನಲ್ ಪಂದ್ಯದಲ್ಲಿ ನೀವು ಅಷ್ಟು ಅದ್ಭುತವಾದ ಪ್ರದರ್ಶನಕ್ಕೆ ಏನ್ ಕಾರಣ ಕೇಳಿ, ಕ್ವಶನ್ ಕೇಳಿ. ನನ್ನೊಳಗಿನ ಕಿಚ್ಚು. ಥ್ಯಾಂಕ್ ಯು. ಇನ್ನ ಫೈನಲ್ ತರ ಸೀಕ್ರೆಟ್ ಅನ್ನು ಎಲ್ಲಿಂದ ಬಂದ? ಬೂಸ್ಟ್ ಕುಡಿದ, ಕಾಂಪ್ಲೇನ್ ಕುಡಿದ, ಏನ್ ಹೇಳಿದ ಅವನು? ಬಿಸ್ಲರಿ ವಾಟರ್ ಅಷ್ಟೇ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು. ಈಗ ಬೆಂಗಳೂರು ತಂಡದ ನಾಯಕ ಸ್ಟೇಜ್ ಮೇಲೆ ಬರ್ಬೇಕಂತ ಹೇಳ್ತಿದ್ವಿ. ಬನ್ನಿ, ನೀವು ಬನ್ನಿ. ಬ್ಯಾಟ್ಸ್ಮನ್ ಯಾರು? ಕಪ್ ಕೊಡ್ತಾ ಈ ಮೂಲಕ ಕ್ಯಾಪ್ಟನ್ ಅವರು ಅಕ್ಷಿತ್ ಅವರು ಒಂದೆರಡು ಪಂದ್ಯದ ಮೂಲಕ ಮತ್ತೆ ಒಂದು ಈ ಟೂರ್ನಿಯ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಹಾಸನ್ ಬ್ಲಾಸಮ್ ಅವ್ರಿಗೆ ಥ್ಯಾಂಕ್ ಯು. ಅಲ್ಲಿಂದ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೆನ್ನೆಯಿಂದ. ಆಮೇಲಿಂದ ಬೆಂಗಳೂರಿಂದ ಬಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕಿದೆ. ಇದೇ ಥರ ಪ್ರತಿ ವರ್ಷನೂ ಆರ್ಗನೈಸ್ ಮಾಡಿ, ಪ್ರತಿ ವರ್ಷನೂ ಇನ್ವೈಟ್ ಮಾಡಿ. ಖುಷಿಯಾಗಿದೆ. ಸೆಕೆಂಡ್ ಪ್ಲೇಸ್ ವಿನ್ ಆಗಿದ್ದೀವಿ. ಓಪೇ ಇರಲಿಲ್ಲ, ಫೈನಲ್ಸಿಗೆ ಬಂದು ಸೆಕೆಂಡ್ ಪ್ಲೇಸ್ ವಿನ್ ಆಗಿ ಖುಷಿಯಾಗಿದೆ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ವರ್ಡ್ಸ್. ಬೆಂಗಳೂರು ರೂರಲ್ ಟೀಮ್ ಅರ್ಬನ್ ಕ್ಯಾಪ್ಟನ್ ಮಧು ಸರ್ ಕಡೆಯಿಂದ ಸುಬ್ರಹ್ಮಣ್ಯ ಅವರು ನೀವು ಬರಬೇಕು. ಮಧು ಅಣ್ಣ ಬನ್ನಿ. ಮೂರನೇ ಸ್ಥಾನವನ್ನು ಗಳಿಸಿರುವ ಬೆಂಗಳೂರು ತಂಡ ಸುಬ್ರಹ್ಮಣ್ಯ ಅವರು ಮತ್ತು ಚೇತನ್ ಅವರು ಈ ಟೂರ್ನಿಯ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ಇಲ್ಲಿವರೆಗೂ ನಾವು ಬರ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಬಟ್ ಫಸ್ಟ್ ಮ್ಯಾಚು 12 ರನ್ನು, ಆಮೇಲೆ ಫುಲ್ ಕಮ್ ಬ್ಯಾಕ್ ಕೊಟ್ಟಿದ್ದೀವಿ. ತುಂಬ ಥ್ಯಾಂಕ್ ಯು ಎಲ್ಲರಿಗೂ.
ಚೆನ್ನಾಗಿ ಆಡಿದ್ದೀವಿ. ಇದೇ ಥರ ಪ್ರತಿ ವರ್ಷವೂ ಮಾಡ್ಬೇಕು ಸರ್ ನೀವು. ಹಾಂ ಓಕೆ ಓಕೆ ಥ್ಯಾಂಕ್ ಯು ಸರ್. ಸುಬ್ರಹ್ಮಣ್ಯ ಅವರು ಒಬ್ಬ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಈ ಟೂರ್ನಿಯ ಬಗ್ಗೆ ಒಂದೆರಡು ಮಾತು ನಿಮ್ಮ ಅನಿಸಿಕೆ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ. ಏನಿಲ್ಲ ಸರ್, ಹಿಂಗೆ ಆಡ್ತೀರ ಅಂದ್ಕೊಂಡಿದ್ದಿಲ್ಲ ನಾವು. ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಖುಷಿನ ಆಯಿತು. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರೇ. ಥ್ಯಾಂಕ್ ಯು ಚೇತನ್ ಅವರೇ. ಅದೇ ರೀತಿ ಈ ಒಂದು ಪಂದ್ಯಾಟದ ಮೊದಲನೇದಿಂದ ಕೊನೆಯವರೆಗೂ ಕನ್ಸಿಡರ್ ಮಾಡಿ ಮ್ಯಾನ್ ಆಫ್ ದಿ ಸೀರೀಸ್ ಅಥವಾ ಸರಣಿ ಶ್ರೇಷ್ಠ ಅಂತೇಳಿ ಬೆಂಗಳೂರು ರೂರಲ್ ತಂಡದ ಸುಬ್ರಹ್ಮಣ್ಯ ಅವರಿಗೆ ಕೊಡ್ತಾ ಇದ್ದೀವಿ ನಾವು. ಈ ಮೇಲೆ ಅದನ್ನು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತೇಳಿ ಇಲ್ಲಿ ವೇದಿಕೆ ಮೇಲಿರೋ ಗಣ್ಯರಿಗೆ ಕೇಳ್ಕೊತಾ ಇದ್ದೀವಿ. ಅದು ಸೀರೀಸ್ ಉತ್ತಮವಾಗಿ ಪ್ರದರ್ಶನ ಕೊಟ್ಟರು. ಉತ್ತಮವಾದ ದಾಂಡುಗಾರಿಕೆ ಹಾಗೆ ಬೌಲಿಂಗ್ನಲ್ಲಿ ಕೂಡ ತಮ್ಮ ತಂಡವನ್ನು ಕೊನೆಯ ಹಂತದವರೆಗೂ ಕರ್ಕೊಂಡ್ಬಂದ್ರು. ಬೆಂಗಳೂರು ಅರ್ಬನ್ ತಂಡಕ್ಕೆ ಒಂದು ಆಧಾರ ಸ್ತಂಭ ಆಗಿದ್ರು ಅಂತೇಳಿ ಹೇಳ್ಬೋದು ರೂರಲ್ ತಂಡಕ್ಕೆ. ಸುಬ್ರಹ್ಮಣ್ಯ ಅವರಿಗೆ ಅಭಿನಂದನೆಗಳು. ಹಾಗೆ ಸರಣಿ ಶ್ರೇಷ್ಠ ಬೌಲರ್ ಆಗಿ ಹಾಸನ ಆಫೀಸ್ ತಂಡದ ಭೋಜರಾಜ್ರವ್ರನ್ನ ಕರಿತಾ ಇದ್ದೀವಿ. ಉತ್ತಮವಾದ ಎಸೆಗಾರಿಕೆ ಕಟರ್ ಮಾದಿ ಎಸೆತಗಾರ ಭೋಜ್ ಅವರಿಗೆ ಬೆಸ್ಟ್ ಬೌಲರ್ ಕೊಡಬೇಕು ಅಂತೇಳಿ ಗಣ್ಯರಿಗೆ ಕೇಳ್ಕೊತಾ ಇದ್ದೀವಿ. ಭೋಜರಾಜ್ರವರಿಗೆ ಅಭಿನಂದನೆಗಳು. ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ನ ಬೆಂಗಳೂರು ಅರ್ಬನ್ ತಂಡದ ಯೋಗೇಂದ್ರ ಅವರಿಗೆ ಕೊಡ್ತಾ ಇದ್ದೀವಿ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ತಂಡವನ್ನು ಫೈನಲ್ ಅವರು ಕರ್ಕೊ ಬಂದ್ರು. ಯೋಗೇಂದ್ರ ಅವರಿಗೆ ಅಭಿನಂದನೆಗಳನ್ನು ಸೂಚಿಸ್ತಾ ಇದ್ದೀವಿ. ಬೆಸ್ಟ್ ಕೀಪರ್ ಅವಾರ್ಡ್ನ PSC ತಂಡದ ಡಾಕ್ಟರ್ ಸಚಿನ್ ರವರಿಗೆ ಕೊಡ್ತಾ ಇದ್ದೀವಿ. ಉತ್ತಮವಾದ ಕೀಪಿಂಗ್ ನೆರವೇರಿಸಿದ್ರು ಅವರಿಗೆ. ಅಭಿನಂದನೆಗಳು ಡಾಕ್ಟರ್ ಸಚಿನ್ಗೆ. ಬೆಸ್ಟ್ ಫೀಲ್ಡರ್ ಅವಾರ್ಡನ್ನ MMU ಹಾಸನ ತಂಡದ ಕಿರಣ ಅವ್ರಿಗೆ ಕೊಡ್ತಾ ಇದ್ದೀವಿ. ವೇದಿಕೆ ಬಂದ ಕರ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕಿರಣ ಇಲ್ಲ ಅಂದ್ರೆ ಇದಾನೆ. ಉತ್ತಮವಾದ ಕ್ಯಾಚಿಂಗ್ ಎಫಿಸಿಯನ್ ತೋರಿಸಿದ ಕಿರಣ ಅವರಿಗೆ ಹಾಗೂ ಬೆಸ್ಟ್ ಕ್ಯಾಚರ್ ಅವಾರ್ಡ್ ಅನ್ನ ಹಾಸನ ಆಫೀಸ್ ತಂಡದ ಫಕೀರಯ್ಯ ಅವರಿಗೆ ಕೊಡ್ತಾ ಇದ್ದೀವಿ. ಅಭಿನಂದನೆಗಳು. ಮುಂದಿನ ಪ್ರಶಸ್ತಿ ಸಮಾರಂಭವನ್ನು ಡಾಕ್ಟರ್ ಸಚಿನ್ ಅವರು ಮುಂದುವರಿಸ್ಕೊಡ್ತಾರೆ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಎಲ್ಲರೂ ಪ್ರಶಸ್ತಿ ಗೆದ್ದಿದ್ದೀರಾ. ಎಲ್ಲರೂ ಚೆನ್ನಾಗಿ ಆಡಿದ್ದೀರಾ ಅಂದರೆ ಅದ್ರಲ್ಲಿ ಬೆಸ್ಟ್ ಅಂತ ಏನಿಲ್ಲ, ಎಲ್ಲರೂ ಚೆನ್ನಾಗಿ ಆಡಿದ ಅಂತ ಹೇಳ್ತಾ ಇವಾಗ ಕಪ್ನ ಸಮಯ. ಪ್ರಥಮ ಸ್ಥಾನ ಪಡೆದಿರುವ ಥರ್ಡ್ ಪ್ರೈಸ್ ಗೋಸ್ ಟು ಬೆಂಗಳೂರು ರೂರಲ್ ಮಧು ಅವರ ಟೀಮ್. ಸ್ವಲ್ಪ ಸ್ಟೇಜಿಂದ ಈ ಕಡೆ ಬಂದರೆ ಕಪ್ಪಿನ ಫೋಟೋ ವಿಡಿಯೋಸ್ ಎಲ್ಲ ಸ್ವಲ್ಪ ಕೆಳಗೆ ಸರ್. ಫೋಟೋಸ್ ಮತ್ತು ವಿಡಿಯೋಸ್ ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಮೂರನೇ ಸ್ಥಾನ ಪಡೆದ ಬೆಂಗಳೂರು ರೂರಲ್ ಮಧು ಅವರ ನೇತೃತ್ವದ ತಂಡ ಹಾಗೂ ಸುಬ್ರಹ್ಮಣ್ಯ ಅವರ ಕ್ಯಾಪ್ಟನ್ಸಿಯಲ್ಲಿ ನಡೆದ ತಂಡ ಬೆಂಗಳೂರು ತಂಡ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಮೂಲಕ ಆಫೀಸ್ ತಂಡದ ಎಲ್ಲ ಪ್ರಜೆಗಳು ಕೆಳಗಡೆ ಬಂದು ಕಪ್ಪಿ ತರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಚೇರಪ್ಪಾಡಿ ಕ್ಲಾಪ್ ಪ್ಲೀಸ್, ಎಂಕರೇಜ್ಮೆಂಟ್ ಪ್ಲೀಸ್. ಈ ತಂಡ ಅತ್ಯದ್ಭುತವಾದ ಪ್ರದರ್ಶನ ಮೂಲಕ ಮೂರನೇ ಸ್ಥಾನವನ್ನು ಹಾಜರುಪಡಿಸಿಕೊಂಡಿದ್ದಾರೆ. ಕಂಗ್ರೆಸ್ ಟು ಬೆಂಗಳೂರು ರೂರಲ್ ಟೀಮ್ ಅಂಡ್ ಇನ್ಚಾರ್ಜ್ ಮಧು ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯಗಳನ್ನ ಹೇಳ್ತಾ, ಮತ್ತೆ ಪ್ರತಿಯೊಬ್ಬ ಪ್ಲೇಯರ್ಸು ಯಾರಿದ್ರು ಅವ್ರಿಗೆಲ್ಲರಿಗೂ ಬ್ಲಾಸಮ್ ಫ್ಯಾಮಿಲಿಯಿಂದ ತುಂಬ ಹೃದಯದ ಧನ್ಯಗಳು ಹೇಳ್ತಾ ಇದ್ದೀವಿ. ಥರ್ಡ್ ಪ್ಲೇಸ್ ಗೋಸ್ ಟು ಬೆಂಗಳೂರು ರೂರಲ್. ಈಗ ಕಾಂಗ್ರೆಸ್ ಟು ಮಧು ಸರ್.
ಈಗ ಎರಡನೇ ಸ್ಥಾನ ಪಡೆದ ಬೆಂಗಳೂರು ಅರ್ಬನ್ ತಂಡ ವೇದಿಕೆ ಮುಂಭಾಗ ಹಾಜರಾಗಬೇಕಂತ ಕೇಳ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಆಗಿ. ಎರಡನೇ ಸ್ಥಾನ ಪಡೆದುಕೊಂಡ ಬೆಂಗಳೂರು ಅರ್ಬನ್ ತಂಡ ಟ್ರೋಫಿ ಲಿಫ್ಟ್ ಮಾಡುವ ಸಮಯ. ಚಿಯರ್ಸ್ ಬಾರ, ಬೇರೆ ನೈಟ್ ಅಷ್ಟೇ ಅಲ್ಲ, ಬೆಳಗ್ಗೆನೂ ಚಿಯರ್ಸ್ ಹೇಳ್ತಿರ್ತೀವಿ. ಹಾ, ಕಾಂಗ್ರೆಸ್ ಟು ಬೆಂಗಳೂರು ಅರ್ಬನ್ ಟೀಮ್. ಎರಡನೇ ಸ್ಥಾನ ಪಡೆದುಕೊಂಡ ಬೆಂಗಳೂರು ಅರ್ಬನ್ ಟೀಮ್ಗೆ ಧನ್ಯವಾದಗಳು. ಎಲ್ಲ ಪ್ಲೇಯರ್ಸ್ಗೆ ಕೂಡ ತುಂಬ ಧನ್ಯವಾದ ಹೇಳ್ತಾ ಇದು ಹಂಗೆ ಬೆಂಗಳೂರು ಅರ್ಬನ್ ತಂಡದ ಆಟಗಾರರು ಬರಬೇಕು. ಮೋಹನ್ ಒಳಗೊಂಡಂತೆ ಅವರಿಗೆ ಒಂದು ಕಿರುಕಾಣಿಕೆಯನ್ನು ನೀಡಬೇಕು ನಮ್ಮ ತಂಡದವರು ಅಂತೇಳಿ ಕೇಳ್ಕೊತಾ ಇದೀವಿ ಅವರಿಗೆ. ಬೆಂಗಳೂರು ಅರ್ಬನ್ ತಂಡದ ಎಲ್ಲ ಆಟಗಾರರು ಬನ್ನಿ, ಎಲ್ಲರೂ ಬನ್ನಿ. ಬೆಂಗಳೂರು ಅರ್ಬನ್ ರೆಡಿ, ಇನ್ನೊಂದು ರೆಡಿ ಮಾಡು. ಇಟ್ಸ್ ಅ ಯೂಸ್ ಅಪ್ಲಾಸ್ ಫಾರ್ ದಿ ಮೋಹನ್ ಸರ್. ಬೆಂಗಳೂರು ತಂಡದ ಆಟಗಾರರು ಎಲ್ಲರೂ ಫೋಟೋಗೆ ಬನ್ನಿ. ನೀವು ಹೋಗು ಪವನ್ ಸರ್, ನೀವೇ ಹೋಗಿ. ಉತ್ತಮವಾದ ಸಹಕಾರ ನೋಡಿದ್ರು, ಕ್ರೀಡಾ ಮನೋಭಾವವನ್ನು ತೋರಿಸಿದ್ರು ಮೋಹನ್ ಸಾರಥಿ ಬೆಂಗಳೂರು ತಂಡ. ಅವರಿಗೆ ಅಭಿನಂದನೆಗಳನ್ನ ಸೂಚಿಸ್ತಾ ಇದ್ದೀವಿ ನಮ್ಮ ತಂಡದ ಪರವಾಗಿ. ಇವತ್ತೊಂದು 10,000 ಫಿಕ್ಸ್. ಬೆಂಗಳೂರು ರೂರಲ್ ತಂಡ ಮಧು ತಂಡದವರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಮಧು ನೋಡಂತೆ ಎಲ್ಲ ತಂಡದ ಆಟಗಾರರು ಬೆಂಗಳೂರು ರೂರಲ್ ತಂಡದವರು ಅವರಿಗೊಂದು ಕಿರುಕಾಣಿಕೆಯನ್ನು ನೀಡಿ ನಮ್ಮ ತಂಡದ ಸದಸ್ಯರು ಅವ್ರನ್ನ ಅಭಿನಂದಿಸಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಬನ್ನಿ ರೂರಲ್ ಚೇತನ್ ಬರೋ ಟೀಮ್ ಬೆಂಗಳೂರು ರೂರಲ್. ಮಾಡ್ತೀವಿ. ರೂರಲ್ ತಂಡ ಮಧು ಅವರಿಗೆ ಸನ್ಮಾನ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಉತ್ತಮ ಸಹಕಾರ ನೀಡಿದ್ರು ಮಧು ಮತ್ತು ತಂಡದವರಿಗೂ ಅಭಿನಂದನೆಗಳು. ನೀವು ತುಂಬಿಕೊಡು, ನೀವು ಸುಮ್ಮನೆ ನೀವು ಟಾಸ್ ನಿಕ್ಕಿಲ್ಲ. PH ಹಂಗೆ ಡಾಕ್ಟರ್ ಸಚಿನ್ ನೇತೃತ್ವದ PHC ತಂಡ ಅವರು ಕೂಡ ಬಂದು ಒಂದು ಕಿರಿಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತೀವಿ. ಯಾರು ಹೋಗ್ಬಾರ್ದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇನ್ನೊಂದು 15 ನಿಮಿಷ. PHC ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆಯನ್ನು ತಿಳಿಸ್ಬೇಕು. ಹಾಗೂ ಉತ್ತಮ ರೀತಿಯ ಕಮೆಂಟ್ರಿ ಕೂಡ ಮಾಡಿದ್ರು ಡಾಕ್ಟರ್ ಸಚಿನ್. ಬನ್ನಿ PHC ಅವರೆಲ್ಲ ಬನ್ನಿ. ಹಿಂಗೆಲ್ಲ ನಿಂತ್ಕೊಂಡ್ರೆ ಫೋಟೋ ಬರಲ್ಲ. ಆಯ್ತಾ ಸರ್? ಮಾಡಿ.
ಹಾಗೂ ಈ ಒಂದು ಪಂದ್ಯಾಕೂಟದುದ್ದಕ್ಕೂ ತೀರ್ಪುಗಾರಿಕೆಯನ್ನು ಯಶಸ್ವಿ ನಡೆಸಿದಂತಹ ಅಂಪೈರ್ ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅಂಪೈರ್ಗೆ ನಮ್ಮ ತಂಡದ ಪರವಾಗಿ ಒಂದು ಕಿರುಕಾಣಿಕೆಯನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಆಯೋಜಕರಲ್ಲಿ. ಕೊಡಿ 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 ಕೊಡಿ. ಯಾರು ಹೋಗ್ಬಾರ್ದು. ಧನ್ಯವಾದಗಳು ಸರ್. ಹಾಗೂ ಈ ಕ್ರೀಡಾಕೂಟದ ಆಯೋಜನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ ನಮ್ಮ PSC ತಂಡದ ಆಟಗಾರರು ಸ್ವಚ್ಛತೆ ಡಿಪಾರ್ಟ್ಮೆಂಟ್ ಅವರು ಬಂದು ಒಂದು ಕಿರುಕಾಣಿಕೆಯನ್ನು ಪಡ್ಕೋಬೇಕು ಅಂತೇಳಿ ಎಲ್ರಿಗೂ ಕೇಳ್ಕೊತಾ ಇದ್ದೀವಿ. ಸ್ವಚ್ಛತೆ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಒಂದು ಕಿರುಕಾಣಿಕೆಯನ್ನು ಪಡ್ಕೋಬೇಕು. ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿದ್ರು ಇವರು. 2 ದಿನಗಳ ಕಾಲ ಇವರಿಗೆ ಒಂದು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೂ ಫುಡ್ ಡಿಪಾರ್ಟ್ಮೆಂಟ್ ಅವರು ಕೂಡ ಉತ್ತಮವಾದ ಕಾರ್ಯನಿರ್ವಹಿಸಿದ್ರು 2 ದಿನಗಳ ಕಾಲ. ಎಲ್ರಿಗೂ ಅವ್ರಿಗೂ ಕೂಡ ಅಭಿನಂದನೆಗಳು. ಬಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಫುಡ್ ಡಿಪಾರ್ಟ್ಮೆಂಟ್ ಅವರು ಅನ್ನ ಹಾಕ್ತವ್ರಿಗೆ ಈಗ ನೀರು ಕುಡಿಸಿದವರು ಜ್ಯೂಸ್ ಮತ್ತೆ ವಾಟರ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಒಂದು ಕಿರುಕಾಣಿಕೆಯನ್ನು ಪಡ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದೀವಿ ತಮ್ಮಲ್ಲಿ. ಆದಷ್ಟು ಬೇಗ ಬರಬೇಕು. ಪಿಚ್ ಮ್ಯಾನೇಜ್ಮೆಂಟ್ ರವಿ ಮತ್ತೆ ಬೋಜಾ ಟೀಮ್ನವರು ಬಂದು ಒಂದು ಕಿರುಕಾಣಿಕೆಯನ್ನು ಪಡ್ಕೋಬೇಕು. ಉತ್ತಮವಾಗಿ ಪಿಚ್ ಅನ್ನು ಪ್ರಿಪೇರ್ ಮಾಡಿದ್ರು. ರವಿ ಮತ್ತೆ ಬೋಜಾ ತಂಡದವರು ಬನ್ನಿ ಬನ್ನಿ. ಅಭಿನಂದನೆಗಳು. ಹಾಗೂ ಟೂರ್ನಿ ಉದ್ದಕ್ಕೂ ಫಸ್ಟ್ ಏಡ್ ಮಾಡ್ತೀವಿ ಅಂತೇಳಿ ಟೆಂಟ್ ಹಾಕೊಂಡು 2 ದಿನ ಕೂತಿದ್ರು ನಮ್ಮ ಹಾಸನ್ ಡಿವಿಷನ್ ತಂಡ. ಅವರು ಕೂಡ ಬಂದು ಒಂದು ಕಿರುಕಾಣಿಕೆಯನ್ನು ಪಡ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಡಾಕ್ಟರ್ ಪ್ರಜ್ಞಾನ್ ಟೀಮ್ ಅಭಿನಂದನೆಗಳು ನಿಮ್ಮ ಈ ಸಹಕಾರಕ್ಕೆ. ಹಾಗೂ ಡ್ರೈವರ್ಸ್ ಟೀಮು ಎಲ್ಲರನ್ನು ಟೈಮ್ಗೆ ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ರು. ಡ್ರೈವರ್ಸ್ ಟೀಮ್ ಗದಗ್ ಮಂಜು ಶಾಹಿದ್ ಬಂದು ಒಂದು ಕಿರುಕಾಣಿಕೆಯನ್ನು ಪಡ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದೀವಿ. ಗದಗ್ ಮಂಜು ಅಭಿನಂದನೆಗಳು. ಹಾಗೂ ಕ್ಯಾಮ್ರಾಮನ್ಸ್ ತಂಡದಿಂದ ಒಬ್ರು ಬಂದು ಒಂದು ಕಿರುಕಾಣಿಕೆಯನ್ನು ಪಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೂ ಈ ಒಂದು ಟೂರ್ನಿ ಉದ್ದಕ್ಕೂ ನಮಗೆ ಸಹಕಾರ ನೀಡಿದಂತಹ ದೇವತಾ ಮನುಷ್ಯ ಗೋಪಿ ಸರ್ ಅವರು ಬಂದು ಒಂದು ಕಿರುಕಾಣಿಕೆಯನ್ನು ಪಡ್ಕೋಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಮಂಜು ಇದು ವಿಕ್ರಮಣ. ಈ ಒಂದು ಲೈವ್ ನ ಪ್ರಾಯೋಜಕರಾದಂತಹ ದೇವತಾ ಮನುಷ್ಯ ಗೋಪಿ ಅವರು 2 ದಿನಗಳ ಕಾಲ ನಮ್ಮೊಂದಿಗಿದ್ದು ಈ ಟೂರ್ನಿಯನ್ನು ಯಶಸ್ವಿಗೊಳಿಸಿದ್ದಾರೆ. ಅಭಿನಂದನೆಗಳು ಸರ್.
ಹಾಗೂ ನಮ್ಮ ಎಲ್ಲರ ನೆಚ್ಚಿನ ಹಾಗೂ ನಮ್ಮ ಫ್ಯಾಮಿಲಿಯ ಒಂದು ಪಾರ್ಟ್ ಆದಂತಹ ವಿಕ್ರಮಣ್ಣ ಅವರು ಬಂದು ನಮ್ಮ ಒಂದು ಕಿರಿಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ಇದೀಗ ಈ ಪಂದ್ಯಾಟದ ಪ್ರಥಮ ಪ್ರಶಸ್ತಿ ವಿತರಣೆ ಮಾಡ್ತೀವಿ ಇನ್ನೇನು ಕೆಲವು ಕ್ಷಣದಲ್ಲಿ. ಕೂತ್ಕೊಳ್ಳಿ ನೀವು. ಕ್ಯಾಮ್ರಾಮೆನ್ಸ್ ತಂಡದವರ ಪರವಾಗಿ ಒಂದು ಕಿರುಕಾಣಿಕೆಯನ್ನು ಅಭಿನಂದನೆಗಳು ಸರ್. ತುಂಬಾ ಚೆನ್ನಾಗಿ ಲೈವ್ ಬರ್ತಾ ಇತ್ತು, ಉತ್ತಮವಾದ ಕೆಲಸವನ್ನು ಮಾಡಿದ್ರು ಕೂಡ ಕ್ಯಾಮ್ರಾಮೆನ್ಸ್ ತಂಡದವರು. ಸಚಿನ್ ಡಾಕ್ಟ್ರು ಈಗ ವಿನ್ನರ್ಸ್ಗೆ ಟ್ರೋಫಿ ನೀಡುವ ಸಮಯ. ಚಾಂಪಿಯನ್ಸ್ ಆಫ್ ಬ್ಲೋಸಮ್ ಕಪ್ 2026 ಸೀಸನ್ 1 ಹಾಸನ್ traded from 11/4/2026 to 12/4/2026. It's a time for the cup. It's a time to give a cup to the team won the final match. Cheers. ಚಪ್ಪಳ ಹೊಡೆರವ. It's a nice cup out here. What a performance here. ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದ ಆಫೀಸ್ ತಂಡ ಜಯಬೇರಿ ಕಪ್ ಅನ್ನು ನೀಡಿದ್ದೀವಿ. ಈ ಮೂಲಕ ಮಾತಣ್ಣ ಸಮಾಧಾನಕಾರ ಆಗಿದ್ದಾರೆ. ಫೋಟೋ 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 ಆಡಿದರು ಅಲ್ಲಿ ಕಪ್ ಹೊಡೆದಿಲ್ವಾ ಅಲ್ಲಿ ಪ್ರದೀಪಣ್ಣ ನಿಂತ್ಕೊಳ್ಳಿ ಅಣ್ಣ. ಅತ್ಯುತ್ತಮ ಪ್ರದರ್ಶನ ಮೂಲಕ ಮೊದಲನೇ ಸ್ಥಾನ ಪಡೆದುಕೊಂಡ ಆಫೀಸ್ ಟೀಮ್ಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ಕೋರರ್ ಪ್ರಶಸ್ತಿ ಪ್ರೋವರ್ಗೆ ಮೂಮೆಂಟ್ ನೀಡುವ ಮೂಲಕ ಅವ್ರನ್ನ ಆಧರಿಸಬೇಕಂತಂದೇಳಿ ಫ್ರೆಂಡ್ಸ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಮೊದಲನೇ ದಿನದಿಂದ ಪಂದ್ಯ ಸ್ಟಾರ್ಟ್ ಆಗಿದ್ದ ಸ್ಕೋರ್ ಬೋರ್ಡ್ ನತ್ತ ಜವಾಬ್ದಾರಿ ವಹಿಸಿದ ಸ್ಯಾಂಪಲ್ ಸೀನ್ಗೆ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇವೆ. ಸ್ಯಾಂಪಲ್ ಸೀನು ಥ್ಯಾಂಕ್ ಯು ಸೀನಣ್ಣ, ಥ್ಯಾಂಕ್ ಯು. ಇಲ್ಲಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಟೂರ್ನಿಯ ಕೊನೆಯ ಹಂತವನ್ನು ತಲುಪಿದ್ದೇವೆ. ಈ ಟೂರ್ನಿಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಆಟಗಾರರಿಗೂ ಪ್ರತಿಯೊಬ್ಬ ಸ್ಟಾಫ್ಸ್ಗೂ ನಮ್ಮ ಕಡೆಯಿಂದ ಬ್ಲಾಸಮ್ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇದೇ ರೀತಿ ಪ್ರತಿ ವರ್ಷ ಹಾಗೂ ಇದೇ ರೀತಿ ಸಹಕಾರ ಇದ್ರೆ ಮುಂದೆ ಟೂರ್ನಿಗಳು ನಡೀಬಹುದು ಅಂತ ನಾವೆಲ್ಲ ಭರವಸೆ ಕೊಡ್ತಾ ಈ ಟೂರ್ನಿಗೆ ಅಂತ್ಯ ಆಡುವ ಸಮಯ. ಕ್ಲೀನ್ ಮಾಡಲ್ಲ ಅವರು.
ಪ್ರವೀಣ್ ಸರ್ ಅವರಿಗೆ ಪ್ರದೀಪ್ ಸರ್ ಬನ್ನಿ ಸರ್. ನಿಖಿಲ್ ಟಾಸ್ ನಿಖಿಲ್ ಬಿಲ್ಲಿ ನಿಖಿಲ್ ₹2 ನಿಖಿಲ್ ಬಾರಪ್ಪ ಇಲ್ಲಿ ಟಾಸ್ ಹಾಕಿದ್ಯಾ ನಿನಗೊಂದು ಮೂಮೆಂಟ್ ಕೊಡ್ತೀವಿ. ಟಾಸ್ ಹಾಕಿರುವ ನಿಖಿಲ್ ಅವ್ರಿಗೆ ಒಂದು ಮೂಮೆಂಟ್. ಇಲ್ಲ ಕಣ ಸಿಕ್ಕರ್ ಕಾಯಿನ್ ಇಸ್ಕೊಂಡವನೆ. ಅದು ಎಷ್ಟು ಅಲ್ಲ ಕೊಡ್ಬೇಕು, ಎಲ್ರದ್ದು ಕಾಯಿನ್ ಕೊಡೋ ವಾಪಸ್ಸು. ಎಲ್ಲರದ್ದು ಟಾಸ್ ಇಸ್ಕೊಂಡು ಒಂದು ₹20 ಗಳಿಸಿದೆ ನೋಡಿ ಅವನು. ₹2 ಇಸ್ಕೊಂಡು. ಟಾಸ್ ನಿಖಿಲ್, ಕಾಯಿನ್ ನಿಖಿಲ್, ₹2 ನಿಖಿಲ್, ಬಿಲ್ಲಿ ನಿಖಿಲ್. ಆಯ್ತಣ್ಣ. ಸಾರಿ ಸ್ಟೇಜ್ ಟೀಮ್ ಸ್ಟೇಜ್ ಟೀಮ್ ಜನಪ್ರಿಯ ಹಾಸ್ಪಿಟಲ್ ಇಂದ ಪರೀಕ್ಷಿತ್ ರಾಜೇಶ್ ಅವರಿಗೆ ಇಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ ಬ್ಲಾಸಮ್ ಫ್ಯಾಮಿಲಿಯಿಂದ. ಸ್ಟೇಜ್ ಟೀಮ್ ಅವರು ಬನ್ನಿ, ಈ ಕಡೆ ಮುಂದುಗಡೆ ಬನ್ನಿ. ಸ್ಟೇಜ್ ಟೀಮ್. ಓ ಹುಡುಗಿಯರ ಸಂಘದಿಂದ ಉಳಿದನ. ಇಲ್ಲ ಇದಾರೆ ಕಣ, ಒಬ್ಬರು ಇದ್ದಾರೆ. ನಿಂತ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಥ್ಯಾಂಕ್ಸ್ ಟು ಆಲ್. ಥ್ಯಾಂಕ್ ಯು ಮುತ್ತು ಅಂಡ್ ಟೀಮ್. ಯಾರಾದ್ರೂ ಬಾಲ್ ಯೂಸ್ ಮಾಡ್ತಾ ಇದ್ರೆ ತಂದು ಕೊಟ್ಬಿಡಿ. ವಿಕೆಟ್ ಸ್ಟಂಪ್ಸ್ ಎಲ್ಲ ತಗೋದಿದೆ. ಬ್ಯಾಟ್ ಯಾವ್ದಾದ್ರು ಮಿಸ್ ಆಗಿದ್ರೆ ಇಲ್ಲಿ ತಂದ್ಕೊಡಿ. ಈ ಒಂದು ಪಂದ್ಯಾಟಕ್ಕೆ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ, ಪ್ರಥಮವಾಗಿ ನನ್ನ ತಂಡಕ್ಕೆ ಈ ಕಳೆದ 1 ತಿಂಗಳಿಂದ ಈ ಒಂದು ಟೂರ್ನಮೆಂಟಿಗೆ ಕಷ್ಟಪಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ. ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಲ್ಲುವಂಥ ನಮ್ಮ PS ತಂಡದವರು ಎಲ್ಲ ಕೆಲಸದಲ್ಲೂ ಕೂಡ ನಮ್ಮ ಜೊತೆಗಿರ್ತಾರೆ. ಈ ಕಾರ್ಯದಲ್ಲೂ ಕೂಡ ಅವರ ಜೊತೆಗಿದ್ರು. ಅದ್ಧೂರಿಯಾಗಿ ಯಶಸ್ವಿಯಾಗಿ ಇದೊಂದು ಕಾರ್ಯಕ್ರಮ ಪೂರ್ಣಗೊಳ್ಳೋಕೆ ಅವರು ಒಂದು ಪ್ರಮುಖ ಅಂಶ ಅಂತ ಹೇಳ್ಬೋದು. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಗೋಪಿ ಸರ್, ವಿಕ್ರಮಣ್ಣ ಇವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಉಮೇಶ್ ಮತ್ತು ಅವ್ರ ಟೀಮ್ ಕೂಡ ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಇವರೆಲ್ಲರಿಗೂ ನಮ್ಮ ಆಫೀಸ್ ಟೀಮ್ ಅವ್ರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಸಹಕಾರ ನಿಮ್ಮೆಲ್ಲರಿಂದ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಮುಂದೆ ಮತ್ತೆ ನಿಮ್ಮೆಲ್ಲರಿಗೂ ಸಿಗೋಣ ಅಂತ ಹೇಳಿ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಇಷ್ಟೆಲ್ಲ ಸಂತೋಷ